ಪ್ರಿಯರೇ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಕೇಶವಾಪುರ ಗ್ರಾಮದಲ್ಲಿ ಹೆಚ್ಚಿನವರು ರೈತರು. ಇಡೀ ಗ್ರಾಮದಲ್ಲಿ ಕೇವಲ 2 ಬಾವಿಗಳಿದ್ದು ಇದರಿಂದ ಜನರು ನೀರು ಪಡೆಯುತ್ತಿದ್ದರು. ಹೀಗಿರಬೇಕಾದರೆ ಒಂದು ದಿನ ಗ್ರಾಮದ ಬಾವಿಯೊಂದು ಸಂಪೂರ್ಣ ಬತ್ತಿತ್ತು. ಆಗ ಇಡೀ ಗ್ರಾಮದ ಜನರು ತಮ್ಮ ನೀರಿನ ಅಗತ್ಯಕ್ಕಾಗಿ ಒಂದೇ ಬಾವಿಯನ್ನು ಅವಲಂಬಿಸುತ್ತಾರೆ. 2ನೇ ಬಾವಿಯಿಂದ ನೀರು ತುಂಬಿಸುವಾಗ ಬಾವಿಯಲ್ಲಿ ದೆವ್ವ ಇರುವಿಕೆಯ ಅನುಭವ ಜನರಿಗೆ ಆಗುತ್ತದೆ. ಗ್ರಾಮದ ರೈತರು ಬಾವಿಯಿಂದ ನೀರು ತುಂಬಿಸುವಾಗ ವಿಚಿತ್ರ ಶಬ್ದಗಳು ಕೇಳಿ ಬರುತ್ತಿದ್ದವು. ರೈತ ಪುರುಷರ ಹೆಂಡತಿಯರು ಭಯದಿಂದ ಬಾವಿಯ ಹತ್ತಿರವೂ ಬರಲಿಲ್ಲ. ಕ್ರಮೇಣ ಬಾವಿಯಲ್ಲಿ ದೆವ್ವ ಕಾಟವಿದೆ ಎಂಬ ಸುದ್ದಿ ಊರೆಲ್ಲ ಹರಡಿತು. ಆಗ ಯಾರು ರಾತ್ರಿ ಬಾವಿಯ ಹತ್ತಿರ ಹೋಗಲಿಲ್ಲ. ಅಷ್ಟರಲ್ಲಿ ಗ್ರಾಮದ ಮಗುವೊಂದು ಎಲ್ಲೋ ಕಳೆದು ಹೋಯಿತು. ಸಾಕಷ್ಟು ಹುಡುಕಾಟ ನಡೆಸಿದರೂ ಮಗು ಪತ್ತೆಯಾಗದಿದ್ದಾಗ ಮಗು ಆ ದೆವ್ವದ ಬಾವಿಯ ಬಳಿ ಹೋಗಿರಬಹುದೇ ಎಂದು ಕೆಲವರು ಮಗುವನ್ನು ಹುಡುಕಲು ಬಾವಿಯ ಬಳಿ ಹೋಗುತ್ತಾರೆ. ಅಲ್ಲಿಗೆ ಬಂದ ಜನರು ಬಾವಿಯೊಳಗೆ ಮಗು ಶವವಾಗಿದ್ದನ್ನು ಕಂಡರು. ಮೊದಲನೆಯದಾಗಿ ದೆವ್ವ ಇದೆ ಎನ್ನುವ ಕಾರಣಕ್ಕೆ ಬಾವಿಯ ಬಳಿ ಯಾರೂ ಹೋಗುತ್ತಿರಲಿಲ್ಲ. ಹಾಗಾಗಿ ಬಾವಿಯಲ್ಲಿನ ನೀರು ಹಾಳಾಗಿತ್ತು. ಮತ್ತು ಈಗ 2ನೇಯದಾಗಿ ಮಗು ಹೇಗೆ ಸತ್ತಿತು ಎಂದು ಗ್ರಾಮದ ರೈತರೆಲ್ಲ ಆತಂಕಗೊಂಡರು. ಒಂದು ದಿನ ಎಲ್ಲರೂ ಸೇರಿ ಹೊಸ ಬಾವಿ ತೋಡಲು ಯೋಚಿಸಿದರು. ಕೆಲವೇ ದಿನಗಳಲ್ಲಿ ಎಲ್ಲರೂ ಬಾವಿ ತೋಡಿ ಮುಗಿಸಿದರು. ಅದರಲ್ಲಿ ನೀರು ಕೂಡ ಸಿಕ್ಕಿತು. ಈಗ ಇಡೀ ಗ್ರಾಮದ ಜನರು ಹೊಸ ಬಾವಿಯಲ್ಲಿ ಮಾತ್ರ ನೀರು ಸೇರುತ್ತಿದ್ದು ಎಲ್ಲರೂ ಭೂತದ ಬಾವಿಯತ್ತ ಹೋಗುವುದನ್ನು ನಿಲ್ಲಿಸಿದರು. ಹಿರಿಯರು ಪ್ರಜ್ಞಾವಂತರು, ಆದ್ದರಿಂದ ಅವರು ಬಾವಿಯ ಹತ್ತಿರ ಹೋಗಲಿಲ್ಲ. ಆದರೆ ಮಕ್ಕಳು ಆಗಾಗ್ಗೆ ಆಟವಾಡಲು ಹೋಗುತ್ತಿದ್ದರು. ಒಂದು ದಿನ 4-5 ಮಕ್ಕಳು ಭೂತದ ಬಾವಿಯ ಬಳಿ ಆಟವಾಡುತ್ತಿದ್ದಾಗ ಒಂದು ಮಗು ಬಾವಿಗೆ ಬಿದ್ದಿತ್ತು. ಅವನ ಕಿರುಚಾಟವನ್ನು ಕೇಳಿ ಇಡೀ ಹಳ್ಳಿಯ ಜನರು ದೆವ್ವದ ಬಾವಿಯ ಬಳಿ ಓಡಿ ಬಂದರು. ಬಾವಿಯೊಳಗೆ ನೋಡಿದಾಗ ಮಗು ಮೃತಪಟ್ಟಿರುವುದು ಕಂಡುಬಂದಿದೆ. ಎಲ್ಲರೂ ಆ ಮಗುವಿನೊಂದಿಗೆ ಆಟವಾಡುತ್ತಿದ್ದ ಇತರ ಮಕ್ಕಳನ್ನು ಕೇಳಿದರು. ಸರಿಯಾಗಿ ಏನಾಯಿತು? ಆಟವಾಡುತ್ತಿದ್ದಾಗ ನೀರು ನೋಡಲು ಹೋಗಿದ್ದ ಆತ ಇದ್ದಕ್ಕಿದ್ದಂತೆ ಬಾವಿಗೆ ಬಿದ್ದಿದ್ದಾನೆ ಎಂದು ಮಕ್ಕಳು ಹೇಳಿದರು. ಈ ಅಪಘಾತದ ನಂತರ ಗ್ರಾಮಸ್ಥರು ತಕ್ಷಣ ಹೋಗಿ ಬಾವಿಯ ಬಳಿಗೆ ತಂತ್ರಿಕರೊಬ್ಬರನ್ನು ಕರೆದರು. ಅಲ್ಲಿಗೆ ತಲುಪಿದ ನಂತರ ತಂತ್ರಿಯು ಅನೇಕ ಮಂತ್ರಗಳನ್ನು ಪಠಿಸಿದನು. ಅದನ್ನು ಕೇಳಿ ಪ್ರೇತವು ಎಲ್ಲರ ಮುಂದೆ ಕಾಣಿಸಿಕೊಂಡಿತು. ತಂತ್ರಿಯು ತನ್ನ ಜ್ಞಾನವನ್ನು ಬಳಸಿದನು ಮತ್ತು ಬಾವಿಯನ್ನು ಬಿಡಲು ಹೇಳಿದನು. ತಂತ್ರಿ ಹೇಳಿದ್ದನ್ನು ಸ್ವೀಕರಿಸಲು ದೆವ್ವ ನಿರಾಕರಿಸಿತು. ತಂತ್ರಿ ಹೇಳಿದ, ನೀನೇಕೆ ಹೋಗುವುದಿಲ್ಲ? ಇಲ್ಲಿಗೆ ಬಂದ ನಂತರ ಮಕ್ಕಳು ಸಾಯುತ್ತಿದ್ದಾರೆ, ಆದ್ದರಿಂದ ನೀನು ಹೋಗಬೇಕಾಗುತ್ತದೆ. ಪ್ರೇತವು ಉತ್ತರಿಸಿತು, ನನ್ನ ಇಡೀ ಕುಟುಂಬವು ವರ್ಷಗಳಿಂದ ಈ ಬಾವಿಯಲ್ಲಿ ವಾಸಿಸುತ್ತಿದೆ. ನಾನು ಇಲ್ಲಿಂದ ಎಲ್ಲೂ ಹೋಗುವುದಿಲ್ಲ. ಹೀಗೆ ಹೇಳುತ್ತಾ ದೆವ್ವವು ಬಾವಿಯೊಳಗೆ ಹೋಯಿತು. ಈಗ ತಂತ್ರಿಯು ಹಳ್ಳಿಯ ಜನರಿಗೆ ಹೇಳಿದ, ಈ ಬಾವಿಯ ಬಾಯಿಯನ್ನು ಮುಚ್ಚಿ. ಹೀಗೆ ಮಾಡುವುದರಿಂದ ಯಾವುದೇ ಅವಘಡಗಳು ಸಂಭವಿಸುವುದಿಲ್ಲ. ಇದನ್ನು ಕೇಳಿದ ಗ್ರಾಮದ ಮುಖಂಡರು ಕೂಡಲೇ ಕಾಮಗಾರಿ ಆರಂಭಿಸಿದರು. ಮರುದಿನ ಬಾವಿಯ ಬಾಯಿಯ ಮೇಲೆ ಬರೆ ಹಾಕಿ ಮರಳು ಮತ್ತು ಸಿಮೆಂಟಿನಿಂದ ಸಂಪೂರ್ಣವಾಗಿ ಗಟ್ಟಿಯಾಗಿ ಮುಚ್ಚಲಾಯಿತು. ಗ್ರಾಮಸ್ಥರೆಲ್ಲರೂ ನೆಮ್ಮದಿಯಿಂದ ಬದುಕಲು ಆರಂಭಿಸಿದರು. ಆ ದಿನದಿಂದ ಗ್ರಾಮದಲ್ಲಿ ಅಂತಹ ಯಾವುದೇ ಘಟನೆ ನಡೆಯದ ಕಾರಣ ಜನರು ದೆವ್ವದ ಬಾವಿಯ ಭಯದಿಂದ ಮುಕ್ತರಾಗಿದ್ದಾರೆ.